ರಮೇಶ್ ಕಿಶೋರ್ನವರ ಶೂ ಎಸ್ತ ವಿಷಯವನ್ನು ಸಮರ್ಥಿಸುವುದು, ವಿಜೃಂಭಿಸುವುದು, ಅದು ಮಾಡಿದ್ದು ಸರಿ ಅಂತ ಹೇಳಿ ಯಾರ್ಯಾರೆಲ್ಲ ಹೇಳ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇವರು ಕೂಡ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ಇವ್ರ ಮೇಲೆ ಕೇಸ್ ಹಾಕ್ಬೋದು. 2C ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆ್ಯಕ್ಟ್ ಪ್ರಕಾರ, ಸೆಕ್ಷನ್ 15 ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಪ್ರಕಾರ ಇವರ ಮೇಲೆ ಸಹ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡ್ಬೋದು. ಅಡ್ವೊಕೇಟ್ ಜನರಲ್ ಶಶಿಕುಮಾರ್ ಶೆಟ್ಟರ್ ಹತ್ರ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಸರ್ ಆಗಿದ್ದರೆ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ತಮಗೆ ಆಗೋದಿದ್ದರೆ ಯಾರೆಲ್ಲ ಇವರು ರಮೇಶ್ ಕಿಶೋರ್ನ ಆ್ಯಕ್ಟ್ಸ್ಗಳನ್ನೆಲ್ಲ ಸಮರ್ಥಿಸಿದ್ದಾರೆ, ವಿಜೃಂಭಿಸಿದ್ದಾರೆ, ಅದು ಸರಿ ಅಂತೇಳಿ ಪ್ರತಿಪಾದಿಸಿದ್ದಾರೆ, ಅದರಿಂದ ನ್ಯಾಯಕ್ಕೆ ಧಕ್ಕೆ ಬಂದಿದೆ. ನಾನು ಮನೋರಾಜ್ ರಾಜೀವ್ ವಕೀಲರು. ನಾನು ಮಾಜಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ಕಾರಿ ವಕೀಲರಾಗಿದ್ದೆ ಹಾಗೂ ಮಾಜಿ ಉಪಾಧ್ಯಕ್ಷ ಮಂಗಳೂರು ಬಾರ್ ಅಸೋಸಿಯೇಷನ್. ಹಾಲಿ ನಾನು ಅಧ್ಯಕ್ಷ ಕರ್ನಾಟಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಾನೂನು ಘಟಕದ್ದು. ನೋಡಿ, ಈ ಮುಂಚೆನೇ ನಾನು ಚೀಫ್ ಜಸ್ಟಿಸ್ ಗವಾಯಿ ಅವರ ಮೇಲೆ ಈ ರಮೇಶ್ ಕಿಶೋರ್ ಅವರು ಶೂ ಎಸ್ದ ಬಗ್ಗೆ ನಾನು ನಿಂದಿಸಿದ್ದೆ ತೀವ್ರವಾಗಿ. ನೋಡಿ, ಅವರು ಶೂ ಎಸ್ತದ್ದು ಸಂವಿಧಾನ ವಿರೋಧಿ, ಅವರು ಅದೊಂದು ಭಯೋತ್ಪಾದಕ ಚಟುವಟಿಕೆ, ಅದು ಒಂದು ದೇಶದ್ರೋಹಿ ಚಟುವಟಿಕೆ. ಗವಾಯಿಯವರು ಅವರ ಮೇಲೆ ಅವರ ಶೂ ಎಸ್ದ ಬಗ್ಗೆ, ಅವರ ಮೇಲೆ ಒಂದು ಹಲ್ಲೆಯಾದ ಬಗ್ಗೆ ಆ್ಯಕ್ಷನ್ ತಗೊಂಡದ್ದೇ ಇರಬಹುದು. ಆದರೆ ನಾನು ಮೊನ್ನೆನೇ ಹೇಳಿದ್ದೇನೆ, ಅದು ಒಂದು ಸಂಸ್ಥೆಗೆ, ಸಂವಿಧಾನದ ಒಂದು ಸಂಸ್ಥೆಗೆ ಮಾಡಿದಂಥ ಅಪಮಾನ, ಅದರಿಂದ ನ್ಯಾಯಾಂಗ ವ್ಯವಸ್ಥೆಗೆ ಧಕ್ಕೆ ಬಂದಿದೆ. ಹಾಗಾಗಿ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳೇಬೇಕು ಅಂತೇಳಿ ನಾನು ಒತ್ತಾಯ ಮಾಡಿದ್ದೆ. ಈಗ ಅದು ಒಂದು ವಿಷಯ ಆದರೆ, ರಮೇಶ್ ಕಿಶೋರ್ನವರ ಶೂ ಎಸ್ತ ವಿಷಯವನ್ನು ಸಮರ್ಥಿಸುವುದು, ವಿಜೃಂಭಿಸುವುದು, ಅದು ಮಾಡಿದ್ದು ಸರಿ ಅಂತ ಹೇಳಿ ಯಾರ್ಯಾರೆಲ್ಲ ಹೇಳ್ತಾ ಇದ್ದಾರೆ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಇವರು ಕೂಡ ಕಂಟೆಂಪ್ಟ್ ಆಫ್ ಕೋರ್ಟಿಗೆ ಇವ್ರ ಮೇಲೆ ಕೇಸ್ ಹಾಕ್ಬೋದು. 2C ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆ್ಯಕ್ಟ್ ಪ್ರಕಾರ, ಸೆಕ್ಷನ್ 15 ಕಂಟೆಂಪ್ಟ್ ಆಫ್ ಕೋರ್ಟ್ ಆ್ಯಕ್ಟ್ ಪ್ರಕಾರ ಇವರ ಮೇಲೆ ಸಹ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡ್ಬೋದು. ಅದಕ್ಕಾಗಿ ನಾನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹತ್ರ, ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರ ಹತ್ರ ಹಾಗೂ ನಮ್ಮ ಲಾ ಮಿನಿಸ್ಟರ್ ಅವರ ಮುಖೇನ ನಾನು ಕೇಳಿಕೊಳ್ಳೋದು ಏನೆಂದರೆ, ಸರ್ ದಯವಿಟ್ಟು ಪೊಲೀಸ್ ಇಲಾಖೆಗೆ ನಿರ್ದೇಶನ ನೀಡಿ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಗವಾಯಿಯವರ ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಯಾರ್ಯಾರು ಎಲ್ಲ ಈ ರಮೇಶ್ ಕಿಶೋರ್ ತಾನೇ ಒಂದು ಭಯೋತ್ಪಾದಕ ಕೆಲಸವನ್ನು ಮಾಡಿದ ಕೃತ್ಯವನ್ನು ಅವರು ವಿಜೃಂಭಿಸುವುದು, ಅದನ್ನು ಸಮರ್ಥಿಸಿದ್ದಾರೆ, ಅವರದ್ದು ಡೀಟೇಲ್ಸ್ಗಳನ್ನು ಕಲೆಕ್ಟ್ ಮಾಡಿ ತಾವೊಂದು ಅಟಾರ್ನಿ ಜನರಲ್ಗೆ ಒಂದು ಪತ್ರ ಬರೆದು, ಇಲ್ಲ ಸಾಲಿಸಿಟರ್ ಜನರಲ್ಗೆ ಪತ್ರ ಬರೆದು ಆ ವ್ಯಕ್ತಿಗಳ ಮೇಲೆ, ಎಲ್ಲರಿಗ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಇನಿಷಿಯೇಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ತಮ್ಮ ಮೂಲಕ. ಹಾಗೆ ನಮ್ಮ ಅಡ್ವೊಕೇಟ್ ಜನರಲ್ ಶಶಿಕುಮಾರ್ ಶೆಟ್ಟರ್ ಹತ್ರ ಕೇಳ್ಕೊಳ್ಳೋದು ನಾನು, ದಯವಿಟ್ಟು ಸರ್ ಆಗಿದ್ದರೆ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ತಮಗೆ ಆಗೋದಿದ್ದರೆ ಯಾರೆಲ್ಲ ಇವರು ರಮೇಶ್ ಕಿಶೋರ್ನ ಆ್ಯಕ್ಟ್ಸ್ಗಳನ್ನೆಲ್ಲ ಸಮರ್ಥಿಸಿದ್ದಾರೆ, ವಿಜೃಂಭಿಸಿದ್ದಾರೆ, ಅದು ಸರಿ ಅಂತೇಳಿ ಪ್ರತಿಪಾದಿಸಿದ್ದಾರೆ, ಅದರಿಂದ ನ್ಯಾಯಕ್ಕೆ ಧಕ್ಕೆ ಬಂದಿದೆ, ಅಗೌರವ ತಂದಿದೆ, ಇದು ತೀವ್ರ ಸ್ವರೂಪದ ಒಂದು ಘಟನೆಯಾಗಿದೆ. ಅದಕ್ಕಾಗಿ ತಾವು ಕೂಡ ಒಂದು ಪತ್ರ ಬರೆದು, ಇಲ್ಲದ್ರೆ ನಮ್ಮ ಕರ್ನಾಟಕ ಹೈಕೋರ್ಟಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಇವರ ಮೇಲೆ ಇನಿಷಿಯೇಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಈ ಹಿಂದೆ ಈ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ES ನಂಬೂದ್ರಿಪಾದ್ ಕೇರಳ ಸ್ಟೇಟಿದು ಮುಖ್ಯಮಂತ್ರಿ ವಿರುದ್ಧ ಹೂಡಲಾಗಿತ್ತು. ಆಗ ಕೇರಳ ಹೈಕೋರ್ಟು ಅವರನ್ನು ಗಿಲ್ಟಿ ಅಂತ ಹೆಲ್ಡ್ ಮಾಡಿ, ಅದರ ನಂತರ ಅವರು ಎಪೀಲ್ ಹೋಗಿದ್ದರು. ಆಗ ಜಸ್ಟಿಸ್ ಹಿದಾಯತುಲ್ಲಾ ಅವರ ಬೆಂಚು, ಸುಪ್ರೀಂ ಕೋರ್ಟ್ನವರು ಹೈಕೋರ್ಟ್ನ ತೀರ್ಮಾನವನ್ನು ಎತ್ತಿ ಹಿಡಿದಿದ್ದಾರೆ, ಅವರಿಗೆ ಶಿಕ್ಷೆ ಕೊಟ್ಟದ್ದು ಸರಿ ಅಂತ ಹೇಳಿದ್ದಾರೆ. ಇದು 1970 ಸುಪ್ರೀಂ ಕೋರ್ಟಿದು ಜಜ್ಮೆಂಟ್ ಇದೆ. ಅದಲ್ಲದೆ ಇತ್ತೀಚೆಗೆ 2020ರಲ್ಲಿ ಜಸ್ಟಿಸ್ ಅರುಣ್ ಮಿಶ್ರಾ
ಅವರ ಬೆಂಚ್ ಇವರನ್ನು ಚೀಫ್ ಜಸ್ಟಿಸ್ ಈಗದ ಚೀಫ್ ಜಸ್ಟಿಸ್ ಬಿ ಆರ್ ಗವೈ ಅವರು ಒಳಗೊಂಡಂಥ ಒಂದು ಬೆಂಚು ಪ್ರಶಾಂತ್ ಕಿಶೋರ್ನವರಿಗೆ ಕೂಡ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸನ್ನು ಇನಿಷಿಯೇಟ್ ಮಾಡಿದ್ದಾರೆ. ಈ ಎರಡೂ ಜಡ್ಜ್ಮೆಂಟ್ಗಳು ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರಿಗೆ ಅನ್ವಯ ಆಗುತ್ತೆ. ಹಾಗಾಗಿ ಈ ಕೇಸ್ನಲ್ಲಿ ಸೆಕ್ಷನ್ 15 ಪ್ರಕಾರ ಥರ್ಡ್ ಪಾರ್ಟಿಯನ್ನು ಎಳೆದು ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸೇ ಟ್ರೈ ಮಾಡ್ಬೋದು, ಅವರಿಗೆ ಶಿಕ್ಷೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ನಾನು ಮತ್ತೊಮ್ಮೆ ಮನವಿ ಏನು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದರೆ, ಅಟಾರ್ನಿ ಜನರಲ್ಗೆ, ಸಾಲಿಸಿಟರ್ ಜನರಿಗೆ ಪತ್ರ ಬರೆಯುವ ಮುಖೇನ ಅಥವಾ ನಮ್ಮ ಅಡ್ವೊಕೇಟ್ ಜನರಲ್ ಸ್ಟೇಟಿದ್ದು ಶಶಿಕುಮಾರ್ ಶೆಟ್ಟಿಯವರು ಈ ನಮ್ಮ ಕೋರ್ಟಲ್ಲಿ ಆದರೆ ಇಲ್ಲಿ ಹೈಕೋರ್ಟಲ್ಲಿ ಇಲ್ಲಿ ಆದರೂ ಈ ನಮ್ಮ ಘನತೆ ಗೌರವ ಜುಡಿಷಿಯರಿದ್ದು ಕಾಪಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ.